ಆಲ್ರೈಟ್ ಗೈಸ್, ಇವತ್ತು ಡಿಜಿಟಲ್ ವೋಟರ್ ಐಡಿ ಕಾರ್ಡ್ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳಿಕೊಡ್ತೀನಿ. ಮತ್ತೆ ತಡ, ಲೆಟ್ ಸ್ಟಾರ್ಟ್. ನಿಮ್ಮ ವೋಟರ್ ಐಡಿ ನಂಬರ್ ಅಥವಾ ಈಗ ಹೊಸದಾಗಿ ವೋಟರ್ ಐಡಿಗೆ ಅರ್ಜಿ ಹಾಕಿದ್ರೆ ಫಾರ್ಮ್ ರೆಫರೆನ್ಸ್ ನಂಬರ್ ತಯಾರಾಗಿಟ್ಕೊಂಡು ಬ್ರೌಸರ್ ಓಪನ್ ಮಾಡಿ. ಇನ್ನೂ ಅಪ್ಲೈ ಮಾಡಿಲ್ಲ ಅನ್ನೋರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸಿದೀನಿ, ಹೋಗಿ ನೋಡಿ. ಈಗ ಸರ್ಚ್ ಬಾರ್ ನಲ್ಲಿ ವೋಟರ್ ಐಡಿ ಡೌನ್ಲೋಡ್ ಅಂತ ಸರ್ಚ್ ಮಾಡಿ. ಇಲ್ಲಿ ಬರುವ ಈ ಮೊದಲ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ನೀವು ಮೊದಲೇ ಈ ವೆಬ್ಸೈಟ್ ನಲ್ಲಿ ಸೈನ್ ಅಪ್ ಆಗಿದ್ರೆ ಡೈರೆಕ್ಟ್ ಆಗಿ ಲಾಗಿನ್ ಮಾಡಿ. ಇದೇ ಮೊದಲು ಅನ್ನೋರಾಗಿದ್ರೆ ಫಸ್ಟ್ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಈ ಪೇಜ್ ಬರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಕೆಳಗೆ ಕ್ಯಾಪ್ಚಾ ಎಂಟರ್ ಮಾಡಿ ಕಂಟಿನ್ಯೂ ಕೊಡಿ. ಇಲ್ಲಿ ನಿಮ್ಮ ನೇಮ್ ಎಂಟರ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಬಂದ OTP ನ ಇಲ್ಲಿ ಹಾಕಿ ವೆರಿಫೈ ಮಾಡಿ. ಆಗ ಈ ರೀತಿ ಬಂದ್ರೆ ಸೈನ್ ಅಪ್ ಪ್ರೋಸೆಸ್ ಮುಗಿತು. ಈಗ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೊಬೈಲ್ ನಂಬರ್ ಹಾಗೂ ಕ್ಯಾಪ್ಚಾ ಹಾಕಿ ರಿಕ್ವೆಸ್ಟ್ OTP ಮಾಡಿ. ಬಂದ OTP ಇಲ್ಲಿ ಹಾಕಿ ವೆರಿಫೈ ಅಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಲಾಗಿನ್ ಆಗುತ್ತೆ. ಈ ಪೇಜ್ ನಲ್ಲಿ ಸುಮಾರು ಆಯ್ಕೆಗಳಿರುತ್ತೆ. ನಾವು ಸ್ವಲ್ಪ ಸ್ಕ್ರೋಲ್ ಮಾಡಿ ಕೆಳಗೆ ಬರೋಣ. ಇಲ್ಲಿದೆ ನೋಡಿ, ಈ ಎಪಿಕ್ ಡೌನ್ಲೋಡ್ ಅಂತ, ಇದರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಬಳಿ ವೋಟರ್ ಐಡಿ ನಂಬರ್ ಇದ್ರೆ ಎಪಿಕ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಹೊಸದಾಗಿ ಅರ್ಜಿ ಹಾಕಿದ್ರೆ ಫಾರ್ಮ್ ರೆಫರೆನ್ಸ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ನನ್ನ ಹತ್ತಿರ ವೋಟರ್ ಐಡಿ ನಂಬರ್ ಇದೆ, ನಾನು ಅದನ್ನೇ ಹಾಕಿ ಕೆಳಗೆ ಸ್ಟೇಟ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತೀನಿ. ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ನಿಮ್ಮ ವೋಟರ್ ಐಡಿಯ ಎಲ್ಲ ಡೀಟೇಲ್ಸು ಶೋ ಆಗುತ್ತೆ. ಅದು ನಿಮ್ಮದೇ ವೋಟರ್ ಐಡಿ ಆಗಿದ್ರೆ ಇಲ್ಲಿ ಕೆಳಗೆ ಇರುವ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ವೋಟರ್ ಐಡಿಗೆ ಲಿಂಕ್ ಇರೋ ನಂಬರ್ಗೆ OTP ಹೋಗುತ್ತೆ. ಯಾವ್ದು ನಂಬರ್ ಲಿಂಕ್ ಇಲ್ಲದಿದ್ರೆ ಈ ಸೆಂಡ್ OTP ಆಪ್ಷನ್ ಬರೋದಿಲ್ಲ. ಆ ರೀತಿ ಬಂದವರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮೊಬೈಲ್ ನಂಬರ್ ಲಿಂಕ್ ಅಂತ ಕಮೆಂಟ್ ಮಾಡಿ. ನಾನು ವೋಟರ್ ಐಡಿಗೆ ಮೊಬೈಲ್ ನಂಬರ್ ಲಿಂಕ್ ಮಾಡುವ ವಿಡಿಯೋ ಮಾಡ್ತೀನಿ. ಈಗ ಲಿಂಕ್ ಇರೋರು ಸೆಂಡ್ OTP ಮಾಡಿ. ಬಂದ OTP ಇಲ್ಲಿ ಹಾಕಿ ವೆರಿಫೈ ಮಾಡಿ. OTP ವೆರಿಫೈ ಆದ ತಕ್ಷಣ ಈ ರೀತಿ ಡೌನ್ಲೋಡ್ ಎಪಿಕ್ ಅಂತ ಬಟನ್ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಡಿಜಿಟಲ್ ವೋಟರ್ ಐಡಿ PDF ಡೌನ್ಲೋಡ್ ಆಗುತ್ತೆ. ಆ PDF ಓಪನ್ ಮಾಡಿದ್ರೆ ಈ ರೀತಿ ವೋಟರ್ ಐಡಿ ಬರುತ್ತೆ. ದ್ಯಾಟ್ಸ್ ಇಟ್ ಗೈಸ್. ವಿಡಿಯೋ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ.